ಈ ಹೆಂಗಸರಿಗೆ ಬೇಕೇ ಬೇಕು. ಸಮಾಜದಲ್ಲಿ ಮಹಿಳೆಯರ ಪಾತ್ರವು ಕಾಲಾನುಗತಿಯಾಗಿ ವೈವಿಧ್ಯಮಯವಾಗಿ ಬದಲಾಗಿದೆ. ಇಂದಿನ ಮಹಿಳೆ ಮನೆಯ ಮಿತಿಗಳಲ್ಲೇ ಸೀಮಿತಳಾಗದೆ ವಿವಿಧ ಕ್ಷೇತ್ರಗಳಲ್ಲಿ ತಾನು ಸಾಧಿಸಬಲ್ಲೆ ಎಂಬ ವಿಶ್ವಾಸದೊಂದಿಗೆ ಮುಂದುವರಿಯುತ್ತಿದ್ದಾಳೆ. ಆದರೆ ಮಹಿಳೆಯರ ಜೀವನದಲ್ಲಿ ಕೆಲವೊಂದು ಆಕಾಂಕ್ಷೆಗಳು, ಕನಸುಗಳು ಮತ್ತು ಅಗತ್ಯಗಳು ಇರುತ್ತವೆ. ಅವು ಶಾರೀರಿಕ, ಮಾನಸಿಕ, ಆರ್ಥಿಕ ಅಥವಾ ಭಾವನಾತ್ಮಕವಾಗಿರಬಹುದು. ಇಲ್ಲಿ ನಾವು ಹೆಂಗಸರು ತಮ್ಮ ಜೀವನದಲ್ಲಿ ಯಾವ ಯಾವ ವಿಷಯಗಳಿಗೆ ಹೆಚ್ಚಾಗಿ ಮಹತ್ವ ಕೊಡುತ್ತಾರೆ ಮತ್ತು ಏಕೆ ಅವು ಅವರಿಗೆ ಬೇಕೇ ಬೇಕು ಎಂಬ ತೀವ್ರತೆಯ ಅಗತ್ಯವೆಂದು ಅನಿಸುತ್ತದೆ ಎಂಬುದನ್ನು ಪರಿಶೀಲಿಸೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತಕರವಾಗಿದೆ. ಆದ್ದರಿಂದ ಆಲೋಚಿಸದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ತಿಳಿದುಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ. ಮೊಟ್ಟ ಮೊದಲನೆಯದಾಗಿ ಆತ್ಮ ಸಮಾನತೆ ಮತ್ತು ಗೌರವ. ಹೆಂಗಸರಿಗೆ ಎಲ್ಲ ಸಂಬಂಧಗಳಲ್ಲಿ ಆತ್ಮ ಸಮಾನತೆ ಮತ್ತು ಗೌರವ ಅತ್ಯಂತ ಮುಖ್ಯ. ಕುಟುಂಬದಲ್ಲಿ, ಕೆಲಸದ ಸ್ಥಳದಲ್ಲಿ ಅಥವಾ ಸ್ನೇಹಿತರಿಂದ ಅವರು ತಮ್ಮ ಅಭಿಪ್ರಾಯಗಳಿಗೆ, ನಿರ್ಧಾರಗಳಿಗೆ ಗೌರವ ಬಯಸುತ್ತಾರೆ. ಇದು ಅವರ ಸ್ವಾಭಿಮಾನವನ್ನು ಉದ್ದೀಪನಗೊಳಿಸುತ್ತದೆ ಮತ್ತು ಮನಸ್ಸಿನಲ್ಲಿ ತೃಪ್ತಿಯನ್ನುಂಟು ಮಾಡುತ್ತದೆ. 2. ಆರ್ಥಿಕ ಸ್ವಾವಲಂಬನೆ. ಆಧುನಿಕ ಕಾಲದಲ್ಲಿ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕೆಂಬ ಬಲವಾದ ಆಶಯ ಹೊಂದಿದ್ದಾರೆ. ಉದ್ಯೋಗ, ಉದ್ಯಮ ಅಥವಾ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಅವಕಾಶಗಳನ್ನು ಬಳಸಿ ಆರ್ಥಿಕ ಸ್ಥಿರತೆ ಸಾಧಿಸಲು ಬಯಸುತ್ತಾರೆ. ಇದರಿಂದ ಅವರ ಆತ್ಮವಿಶ್ವಾಸ ಹೆಚ್ಚಾಗಿ ತಾವು ತಮ್ಮ ಜೀವನದ ನಿರ್ಧಾರಗಳನ್ನು ತಾವು ತೆಗೆದುಕೊಳ್ಳುವ ಸ್ವಾತಂತ್ರ್ಯವನ್ನು ಗಳಿಸುತ್ತಾರೆ. 3. ಪ್ರೇಮ ಮತ್ತು ಬೆಂಬಲ. ಸ್ನೇಹ, ಕುಟುಂಬ ಅಥವಾ ವೈವಾಹಿಕ ಜೀವನದಲ್ಲಿ ಪ್ರೀತಿಯ ಸಂಬಂಧ ಹೆಂಗಸರಿಗೆ ಬಹಳ ಮುಖ್ಯ. ಅವರು ಅರ್ಥ ಮಾಡಿಕೊಳ್ಳುವ, ಬೆಂಬಲಿಸುವ ಮತ್ತು ನಂಬಲಾರದ ಒಬ್ಬ ಜೀವಿತ ಸಂಗಾತಿಯನ್ನು ಅಥವಾ ಸಂಬಂಧಿಕರನ್ನು ಬಯಸುತ್ತಾರೆ. ಭಾವನಾತ್ಮಕ ಬೆಂಬಲವು ಮಹಿಳೆಯ ಮನಸ್ಸಿಗೆ ಶಾಂತಿ ಮತ್ತು ಭದ್ರತೆಯನ್ನು ನೀಡುತ್ತದೆ. 4. ಆರೋಗ್ಯ ಮತ್ತು ವೈಯಕ್ತಿಕ ಸಮಯ. ಶರೀರ ಮತ್ತು ಮನಸ್ಸಿನ ಆರೋಗ್ಯಕ್ಕಾಗಿ ಸಮಯ ಮೀಸಲಿಡುವುದು ಹೆಂಗಸರಿಗೆ ಹೆಚ್ಚಾಗಿ ಮುಖ್ಯವಾಗುತ್ತದೆ. ಯೋಗ, ವ್ಯಾಯಾಮ, ಪ್ರವಾಸ ಮತ್ತು ತಮ್ಮ ಹವ್ಯಾಸಗಳಿಗೆ ಸಮಯ ಕೊಡುವ ಮೂಲಕ ಅವರು ಜೀವನ ಶೈಲಿಯಲ್ಲಿ ಸಮತೋಲನವನ್ನು ತಂದುಕೊಳ್ಳಲು ಪ್ರಯತ್ನಿಸುತ್ತಾರೆ. 5. ಸ್ವಾತಂತ್ರ್ಯ ಮತ್ತು ಆತ್ಮವಿಕಾಸ. ಇಂದಿನ ಹೆಂಗಸರಿಗೆ ತಮ್ಮ ಆಸಕ್ತಿಗಳನ್ನು ಬೆಳೆಸಿಕೊಳ್ಳಲು ಮತ್ತು ಶಿಕ್ಷಣವನ್ನು ಮುಂದುವರಿಸಲು ಉತ್ಸಾಹವಿದೆ. ಅವರು ಬಯಸುವ ಕೆಲಸವನ್ನು ತಾವು ಮಾಡಬಹುದು, ತಾವು ಬಯಸುವ ರೀತಿಯಲ್ಲಿ ಬದುಕಬಹುದು ಎಂಬ ಹಕ್ಕನ್ನು ಗೌರವಿಸುತ್ತಾರೆ. ಸ್ವಾತಂತ್ರ್ಯವು ಅವರ ವ್ಯಕ್ತಿತ್ವದ ಬೆಳವಣಿಗೆಯ ಮೂಲ ಸಾಧನವಾಗಿದೆ. ನಿರ್ಣಯ. ಹೆಂಗಸರಿಗೆ ಬೇಕೇ ಬೇಕು ಎಂಬುದು ನಾವಿಲ್ಲಿ ಹೇಳಿದಂತೆ ಮೌಲಿಕ ಅಗತ್ಯಗಳ ಪಟ್ಟಿ ಮಾತ್ರವಲ್ಲ. ಇದು ಮಹಿಳೆಯರ ಒಳಗಿನ ಸ್ವಾಭಿಮಾನ, ಭದ್ರತೆ ಮತ್ತು ತೃಪ್ತಿಯ ಪ್ರತಿಬಿಂಬವಾಗಿದೆ. ಸಮಾಜದ ಮತ್ತು ಕುಟುಂಬದ ಸಹಕಾರದೊಂದಿಗೆ ಅವರು ತಮ್ಮ ಕನಸುಗಳನ್ನು ನನಸು ಮಾಡಿ ಸಂತೋಷಪೂರ್ಣವಾಗಿ ಬದುಕಲು ಸಾಧ್ಯ. ಹೆಂಗಸರ ಈ ಆಕಾಂಕ್ಷೆಗಳನ್ನು ಗುರುತಿಸಿ, ಗೌರವಿಸಿ ಮತ್ತು ಬೆಂಬಲಿಸಿದಾಗ ಸಮತೋಲನದ ಸಮೃದ್ಧ ಸಮಾಜ ನಿರ್ಮಾಣವಾಗುತ್ತದೆ ಎಂದು ಹೇಳುತ್ತಾ ನಮ್ಮ ವಿಡಿಯೋ ಮುಗಿಸುತ್ತೇವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಇನ್ನು 10 ಜನರಿಗೆ ಶೇರ್ ಮಾಡಿ. ಹೀಗೆ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.